ಅಮ್ಮ ಪ್ರವಿ ಅವರು ಫೋನ್ ಮಾಡಿದ್ರು, ರಿಜಿಸ್ಟರ್ ಆಯ್ತಂತೆ ಕಣಮ್ಮ. ಹೆಂಗೋ ಬಿಡಮ್ಮ ಋತು, ಒಳ್ಳೆ ಸುದ್ದಿ ಕೇಳ್ದಂಗಾಯ್ತು. ಹ್ಞೂನಮ್ಮ, ನನಗೂ ಈ ವಿಷಯ ಕೇಳಿ ತುಂಬ ಖುಷಿ ಆಯಿತು. ಪ್ರವಿ ಅವರು ತುಂಬ ಕಷ್ಟಪಡ್ತಿದ್ರು, ಮಾಡಿಸ್ಕೊಂಬ್ಲೇಬೇಕು ಇದನ್ನ ಅಂತ ಹೇಳಿ ತುಂಬ ಕಷ್ಟಪಟ್ಟು ಅವರು ತುಂಬ ಹೋರಾಡ್ತಿದ್ರು. ಸುಗುಣಕ್ಕನ ಹತ್ರ ಏನೆಲ್ಲ ನಾಟಕ ಮಾಡೋ ಅಂಥದ್ದಾಯಿತು, ಸೈನ್ ಮಾಡಿಸ್ಕೋಬೇಕು ಅಂತ ಹೇಳಿ ಎಷ್ಟೆಲ್ಲ ನಾಟಕ ಮಾಡಿದ್ರು. ಹೆಂಗ ಬಿಡು, ರಿಜಿಸ್ಟರ್ ಆಯ್ತಲ್ಲ, ಇನ್ನು ಅದನ್ನೆಲ್ಲ ಅಚ್ಚುಕಟ್ಟು ಮಾಡಿಸ್ಲಿ. ಏನು ಋತು, ಏನೋ ಹೇಳ್ತಾ ಇದೆಯಾ? ಏನಿಲ್ಲ ಚಿಕ್ಕಿ, ಅದೇ ನಮ್ಮದು ಹೊಲದ್ದು ರಿಜಿಸ್ಟ್ರೇಷನ್ ಆಯ್ತಂತೆ. ಪ್ರವಿ ಅವರು ಫೋನ್ ಮಾಡಿದ್ರು, ಇವಾಗಿನ್ನೂ ರಿಜಿಸ್ಟರ್ ಆಯ್ತಂತೆ. ಅಲ್ಲ, ಯಾಕೆ ಮಾತಾಡ್ತೀಯ ನೀನು? ನಿಮ್ಮ ಚಿಕ್ಕಪ್ಪ ಮಾತಾಡಬೇಡ ಅಂತ ಹೇಳೈತೆ, ಯಾಕೆ ಅಂತ ಮಾತಾಡೋಕೆ ಹೋಗ್ತೀಯ? ಅಲ್ಲ, ಆಯ್ತಂತೆ ರಿಜಿಸ್ಟ್ರು ಅಂತ ನಾನೇನೇನು ಮಾತಾಡೋದಕ್ಕೆ ಹೋಗಲಿಲ್ಲ. ಯಾರೋ ಹೇಳಿದ್ದು ನನಗೆ, ಯಾರೋ ಫೋನ್ ಮಾಡಿದ್ರು ಪ್ರವಿ ಅವರು, ಅವ್ರು ಯಾರಿಗೋ ಫೋನ್ ಮಾಡಿದ್ರಂತೆ. ಆಯ್ತಂತೆ ರಿಜಿಸ್ಟ್ರು. ಬಿಡು, ಅದು ರಿಜಿಸ್ಟರ್ ಆಗಿರೋದಕ್ಕೆ ನೀನು ಯಾಕೆ ಅಷ್ಟೊಂದು ಖುಷಿ ಪಡ್ತೀಯ? ನಿನ್ನ ಅವನು ಎಷ್ಟು ಮೋಸ ಮಾಡ್ಯವನಿ ನಿನಗೆ. ಮಾತಾ ಚಿಕ್ಕಮ್ಮಂತಾಗೂ ಹೇಳ್ಬಿಡ್ತೀನಿ, ಚಿಕ್ಕಮ್ಮ ಅವರು ನಮ್ಮ ಪ್ರವಿ ಅವ್ರು ಮಾಡ್ತಾ ಇರೋದು ನಾಟಕ. ನಮ್ಮ ಮೇಲೆ ಸುಮ್ಮನೆ ಜಗಳ ಮಾಡಿರೋದು ಅದೆಲ್ಲ ನಾಟಕ ಚಿಕ್ಕಮ್ಮ. ಅದೆಲ್ಲ ನಾಟಕ ಚಿಕ್ಕಿ, ನಾಟಕ ಮಾಡ್ಬೇಕಂತ ನಾಟಕ ಮಾಡಿರೋದವರು. ನಾಟಕ? ಪ್ರವೀಣ ಮಾಡ್ತಿರೋದು ನಾಟಕನೇ? ನಾಟಕ. ಸುಗುಣಕ್ಕನ ಹತ್ರ ಸೈನ್ ಹಾಕಿಸ್ಕೊಳ್ಳೋಕ್ಕೆ, ಸುಗುಣಕ್ಕ ಸೈನ್ ಹಾಕಲ್ವಲ್ಲ, ಅದಕ್ಕೆ ಸೈನ್ ಹಾಕಿಸ್ಕೋಬೇಕು ಅಂತ ಹೇಳಿ ಆಡುತ್ತಾ ಇರೋ ನಾಟಕ. ನನಗೆ ಮೊನ್ನೆನೇ ವಿಷಯ ಗೊತ್ತಾಯಿತು, ಹೇಳೋಣ ಅಂತ ಅಂದ್ಕೊಂಡೆ. ಯಾಕೆ ಸುಮ್ಮನೆ ಕೆಲಸ ಆಗೋವರೆಗೂ ಯಾರ ಹತ್ರನೂ ಹೇಳೋದು ಬೇಡ ಅಂತೇಳಿ ಸುಮ್ಮನಾದೆ. ಚಿಕ್ಕಪ್ಪನ ಹತ್ರನೂ ಹೇಳೋಣ ಅಂತ ಅಂದ್ಕೊಂಡೆ, ಮತ್ತು ಯಾಕೆ ಸುಮ್ಮನೆ ಎಲ್ಲರ ಹತ್ರ ಹೇಳಿ ಕೆಲಸ ಆಗೋವರೆಗೂ ಯಾರ ಹತ್ರನೂ ಹೇಳೋದು ಬೇಡ ಅಂತ ಸುಮ್ಮನೆ ಅದೇ. ಹೌದೇನು ಇಲ್ಲೋ, ನಾವು ನಿಜವಾಗ್ಲೂ ಅಂದ್ಕೊಂಡೇ ಇದೀವಿ. ಹೋಗತ್ತೆ ಹೆಂಗ ಬಿಡತ್ತೆ, ಹೆಸ್ರಿಗೆ ಆಯ್ತಲ್ಲ. ನೆನ್ನೆನೇ ಆಯ್ತಂತೆ, ತುಂಬ ಖುಷಿ ಆಯಿತು. ಇವಾಗ ಫೋನ್ ಮಾಡಿದ್ರು ಪ್ರವಿ ಅವರು. ಪ್ರವಿ ಫೋನ್ ಮಾಡಿದ್ದ? ಯಾಕೆ ಮಾಡಿದ್ದ? ಯಾಕೆ ಮಾಡಿದ್ದ? ನೀನು ಯಾಕೆ ಮಾತಾಡಿದೆ? ನಾನು ಮಾತಾಡಬೇಡ ಅಂತ ಹೇಳಿಲ್ವೇ? ಯಾಕೆ ಮಾತಾಡಿದೆ ಯಾರುತ್ತೋ? ಅಯ್ಯೋ ಚಿಕ್ಕಪ್ಪ, ಏನು ಸೀರಿಯಸ್ ತಗೋಬೇಡ. ಪ್ರವಿ ಅವರು ಸುಗುಣಕ್ಕನ ಹತ್ರ ಸೈನ್ ಹಾಕ್ಸ್ಕೊಳಕ್ಕೆ ಆಡ್ತಾ ಇರೋ ನಾಟಕ ಇದು. ನಾಟಕ ಆಡಿರೋದು. ನಾನು ಇನ್ಯಾವುದೇ ಕಾರಣಕ್ಕೂ ದೂರ ಮಾಡ್ಕೊಳ್ಳಲ್ಲ. ಈಗ ಸುಮ್ಮನೆ ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ಸುಗುಣಕ್ಕನ ಮೇಲೆ ರೇಗಾಡ್ಕೊಂಡು ಹೋದ್ರೆ ಅವಳು ಯಾವುದೇ ಕಾರಣಕ್ಕೂ ಸೈನ್ ಹಾಕಲ್ಲ. ಅದಕ್ಕೆ ಈ ರೀತಿ ನಿಮ್ಮ ಹತ್ರ ಜಗಳ ಆಡೋ ಥರ ಸುಮ್ಮನೆ ನನ್ನ ನಾಟಕ ಮಾಡ್ತಾ ಇರೋದು ಅಂತ ಹೇಳಿ ಪ್ರವಿ ಅವ್ರು ಮೊನ್ನೆನೇ ಹೇಳಿದ್ರು. ನನಗೆ ಮೊನ್ನೆನೇ ವಿಷಯ ಗೊತ್ತಾಗಿತ್ತು ಚಿಕ್ಕಪ್ಪ, ಅವ್ರು ಮಾಡ್ತಾ ಇರೋದು ನಾಟಕ. ಬಿಡಮ್ಮ, ಏನೇ ಅಂದ್ರೂ ನಾಟಕ ಅಂದ್ರೂ ಎಂತೆಂತ ಮಾತಂದ ಅವನು. ನೀನು ಬೋಲ್ ಬೇಜಾರಾಗ್ಬಿಡ್ತು. ಮತ್ತೆ ಹೆಂಗ ಒಂದಿಟ್ಟು ಅವಳಿಗೆ ನಂಬಿಕೆ ಬರ್ಬೇಕಲ್ಲ ಅಂತಾನೆ ಬಿಡತ್ತ, ಅದನ್ನೇ ಒಂದು ತಲೆ ಕೆಡಿಸ್ಕೊಂಡು. ಆತಂತ ಇವಾಗ ಕೆಲಸ? ಆಯ್ತಂತೆ ಚಿಕ್ಕಪ್ಪ, ಇವಾಗ ಎಲ್ಲ ಕೆಲಸ ಆಯ್ತಂತೆ. ಎಲ್ಲ ರಿಜಿಸ್ಟ್ರೂ ಆಯ್ತಂತೆ, ಇವತ್ತು ಪತ್ರನೂ ಕೊಟ್ರಂತೆ. ಎಲ್ಲ ಇವತ್ತಾಯಿತು, ಎಲ್ಲ ಡಾಕ್ಯುಮೆಂಟು ನನ್ನ ಕೈಗೆ ಸಿಕ್ತು ಅಂತ ಹೇಳಿ ಹೇಳ್ತಿದ್ರು. ಇವಾಗಿನೂ ಫೋನ್ ಮಾಡಿದ್ರು, ಮನೇಲಿದ್ರೇನೋ ಬೆಳಗ್ಗೆಯಿಂದ ಮಾಡಿರಲಿಲ್ಲ. ಈಗ ಹೊರಗೆ ಬಂದಮೇಲೆ ಮಾಡಿದರು. ನೆನ್ನೆ ನಾನೇ ಮಾಡಿ ಆ ಸುಗುಣಕ್ಕೆ ಗೊತ್ತಾಗೋ ಥರ ಸ್ಟೇಜಿಗೆ ಬಂದಿತ್ತಂತೆ. ತಿರ್ಗೇನೋ ಒಂದು ಹೇಳಿ ಆ ಸುಗುಣಕ್ಕನಿಗೆ ಗೊತ್ತಾಗ್ದಂಗೆ ಮ್ಯಾನೇಜ್ ಮಾಡಿದ್ದಾರೆ. ಹೆಂಗೋ ಸದ್ಯ ಕೆಲಸ ಆಯ್ತಲ್ಲ. ಹೆಂಗೋ ಬಿಡ ಮತ್ತ. ಆಯ್ತಲ್ಲ, ಜಮೀನು ನಿಮ್ದಮ್ಮಂಗೆ ಆಯ್ತಲ್ಲ, ಸಾಕತ್ಲಾಗೆ. ಬಾಮಿನ ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ನಾನೆಲ್ಲೋ ಅರ್ಜೆಂಟಾಗಿ ಹೋಗ್ಬೇಕಾಗಿತ್ತು. ನಡೀರಿ, ಅಜ್ಜಿಗೂ ಈ ವಿಷಯ ಹೇಳಿ ಬರ್ತೀನಿ. ಹೋಗಿ ಲಕ್ಷ್ಮಿ ಅಜ್ಜಿಗೆ, ಅಜ್ಜಿ ಇದು ನಾಟಕ ಅಂತ ಹೇಳಿ. ಆ ಅಜ್ಜಿ ತಿರ್ಗ ಫೋನ್ ಮಾಡಿ ಆಮೇಲೆ ಬೈದ್ಗಿದಾಯ್ತು. ಮೊನ್ನೆನೇ ಗಮ್ತಿತ್ತು, ಫೋನ್ ಮಾಡಿಬಿಟ್ಟು ನನ್ನ ಮಗು ಚೆಂದಕ್ಕೆ ಬೈದ್ಬಿಡ್ತೀನಿ ಅಂತ. ಯಾಕೆ ಬೇಕು ಬೈಯೋದು ಬೇಡ, ಏನು ಬೇಡ ಅಂತ ಹೇಳ್ಬತ್ತೀನಮ್ಮ. ಸರಿ ಆಯ್ತು, ಹೇಳಿ ಬರೋಗಮ್ಮ. ನಾನು ಈ ಹೊರಗಳಿಂದ ಎಲ್ಲನ ಸ್ವಲ್ಪ ಕಸ ಹೊಡಿಬೇಕು. ಕಸ ಎಲ್ಲ ಹಂಗೆ ಅಲ್ಡೈತೆಲ್ಲ ಕ್ಲೀನ್ ಮಾಡಿದೆ. ಹೋಗು, ಹೇಳಿ ಬರೋಗ ವಜ್ರಮಂತಕ್ಕೆ ಹೋಗಿ. ನನ್ನ ಮಗುಗೆ ಹೆಣ್ಣು ಕೊಡ್ತೀವಿ ಅಂತ ಹೇಳಿದ್ರು. ಯಾವಳು ಹೇಳಿದ್ರು ಏನೋ ಕೊಡಬೇಡ್ರಿ ಅಂತ. ಈ ಕೆರೆಗಳೇ ಹೇಳಿರೋದು. ಬೇರೆ ಇನ್ನು ಯಾವಳು ಬರಲ್ಲ. ನನ್ನ ಮಗುಗೆ ದೊಡ್ಡ ಮಗುಗೆ ಕೊಡ್ತೀವಿ ಅಂತ ಹೇಳಿ ಅರೇನಿ ಹೇಳಿದ್ರು. ಒಪ್ಕೊಂಡಿದ್ರು. ಇಲ್ಲೇನೆ ಯಾರೋ ಹೇಳೋರೆಂಬುದು ನನಗೆ ಚೆಂದಾಗಿ ಗೊತ್ತೈತಿ. ಕೇಣೇರು ಎಲ್ಲಿ ಆಗ್ಬಿಡುತ್ತೋ, ಎಲ್ಲಿ ಮದುವೆ ಮಾಡಿಬಿಡ್ತಾಳೋ ಮಗ್ಗೆ, ಎಲ್ಲಿ ಒಳ್ಳೇದಾಗ್ಬಿಡುತ್ತೋ ಅಂತ ಹೇಳಿ ಬರೀ ಇಂಥದ್ದು ಕೆಟ್ಟದ್ದು ಬಯಸ್ತಿರ್ತಾರೆ. ಬರೀ ಕೆಟ್ಟದ್ದು ಮಾಡ್ಬೇಕು ಅಂತಲೇ ನೋಡ್ತಿರ್ತಾರೆ ಬೇರೆಯವ್ರಿಗೆ. ಯಾವಳು ಹೇಳಿದ್ಲ ಏನೋ, ಯಾವಳು ಹೇಳಿದ್ಲು ಅಂತ ಗೊತ್ತಾಗಬೇಕು, ಅವಾಗ ಹೇಳೋದು. ನಂಗೂ ಕಂಡ್ರದು ನೋಡಿ ಅವಾಗಿಂದ ಬೈಕ್ಯಂತಾಳೆ, ನಾನು ಮರ್ಯಾದಿಲ್ದಾಳೆ. ನಾನು ಯಾಕೆ ಹೇಳೋಣ? ಹೆಣ್ಣು ಕೊಡೋರಿ ಕೊಡಬೇಡ್ರಿ ಅಂತ ಅರ್ತಿಕ ನೋಡಿಲ್ಲ, ಮಕ ನೋಡಿಲ್ಲ ನಾನು. ನಾನು ಯಾಕೆ ಹೋಗಿ ಹೇಳೋಣ? ಪಾಪ ಒಪ್ಕೊಂಡಿದ್ರು. ಕೊಡ್ತೀವಿ ಅಂತಲೂ ಹೇಳಿದ್ರು. ಯಾಕೆ ಶಿಲ್ಪಮ್ಮ ಹಿಂಗೆ ಬೈಕ್ಯಂತ ಇದೆಯಾ? ನೋಡಕ್ಕ, ನನ್ನ ಮಗನಿಗೆ ಹೆಣ್ಣ ಕೊಡ್ತೀವಿ ಅಂತ ಹೇಳಿ ಆಲೆ ಹೇಳೋಗಿದ್ರಲ್ಲ, ಒಪ್ಪಿಗೆ ಆಗೈತಿ, ನೀನು ಕೊಡ್ತೀವಿ ಅಂತ. ಆಲೆ ಯಾವಳು ಹೇಳಿಲ್ಲ ಏನೋ. ಇಲ್ಲ ನಾವು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಒಪ್ಕೊಂಡಿದ್ರು ಪಾಪ ಕೊಡ್ತೀವಿ ಅಂತ. ಯಾವಳು ಯಾತೆ ಹೇಳ್ಕೊಟ್ರೋ ಏನೋ. ಯಾರು ಯಾತೆ ಹೇಳ್ತಾರೆ ಹೇಳಿ? ಯಾರು ಯಾತೆ ಹೇಳಲ್ಲ. ಆಗ ಮದುವೆ ಯಾರು ಕೆಡ್ಸಲ್ಲಮ್ಮ. ನೀನು ಹಂಗಂತೀಯ, ಆಗಬಾರ್ದು, ಅವಳು ಮದುವೆ ಮಾಡಬಾರ್ದು ಅಂತ ಹೇಳಿ ಎಷ್ಟೋ ಜನ ಕಾತ್ಕೊಂಡಿದ್ದಾರೆ. ನೀನು ಹಿಂಗಂತೀಯ. ಗೊತ್ತಿಲ್ಲ ನಿನಗಿನ್ನೂ. ಅಯ್ಯೋ, ಜನ ಹೆಂಗಿದ್ದಾರೆ ಅಂತ. ನಮ್ಮ ದೊಡ್ಡ ಹುಡುಗ ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ನಾವಿನ್ನು ಓದಿಸ್ತೀವಿ, ಕೊಡಲ್ಲ, ನಮ್ಮ ಹುಡುಗಿ ಯಾಕೆ ಒಪ್ಕೊಂಬ್ಲಿಲ್ಲ ಅಂತಾರೆ.
ಏನೇನಮ್ಮ ತಾಯಿ ಒಂದು ಗೊತ್ತಾಗಲ್ಲ. ಹ್ಞೂ ಅಂದರೆ ಇವಾಗ ಹುಡುಗಿಯರೂ ಆಗಲ್ಲ ಅಂತಾರೆ ಒಟ್ಟು ಅವ್ರು ಯಾಕಂದ್ರೆ ಉಪವು ಮಾಡಿರ್ತಾರೋ ಏನು ಯಾತನ ಯಾರನ್ನೆಲ್ಲ ಉಪವು ಮಾಡಿದರೆ ಆಗಲ್ಲ ಅಂತ. ಯಾರು ಹೇಳಲ್ಲ ಕಣೆ, ಇಲ್ಲಿ ಯಾರು ಹೇಳ್ತಾರೆ ಹೇಳು? ನಿಮ್ಮ ಮನೆಗೆ ಬಂದಿರೋದೇ ಗೊತ್ತಿಲ್ಲಮ್ಮ. ಗೊತ್ತಾಗ್ತಾವೆ ಜನಗಳಿಗೆ ಎದ್ರಿ ಬದ್ರಿಗಿರೋರ್ಗು ಅಕ್ಕಪಕ್ಕದಾಗಿರೋರ್ಗು ಯಾರ ಮನೆಗೆ ಯಾರು ಬಂದರೂ ಎಲ್ಲ ನೋಡ್ತಿರ್ತಾರಲ್ಲ, ಅದಕ್ಕೆ ಜನ ಕಾಯ್ತಿರ್ತಾರೆ. ಆವಾಗಿಂದ ನನ್ನ ಮಕ ನೋಡಿ ಯಾಕೆ ಬೈಕೆಂತೀಯ ನೀನು? ಹಾಂ, ಇಲ್ಲದ್ದು ಹೇಳ್ಕೊಟ್ಟವ್ರೆ ಹೆಣ್ಣು ಕೊಡೋರ್ಗೆ ಇಲ್ಲದ್ದು ಹೇಳ್ಕೊಟ್ಟವ್ರೆ ಅಂತ ಮಾತಾಡ್ತೀಯಲ್ಲ. ನಾನೇನು ಹೇಳ್ಕೊಟ್ಟಿದ್ನಿ ಹೆಣ್ಣು ಕೊಡೋರ್ಗೆ? ಮತ್ತೆ ನಮ್ಮ ದೊಡ್ಡ ಮಗುಗೆ ನೋಡ್ಕೊಂಡು ಹೋಗಿದ್ರು, ನೀನೇನೇ ಹೇಳಿರೋದು. ಕೊಡಬೇಡ್ರಿ ಅಂತ ಹೇಳಿ. ಕೊಡಬೇಡ್ರಿ, ದುಡಿಯೋಕೆ ಹೋಗಲ್ಲ ಹಿಂಗೆ ಅಂತ ಹೇಳಿ ಇಲ್ಲದ್ದು ಹೇಳಿದೀಯ. ದುಡಿತಾರೆ ನನ್ನ ಮಕ್ಕಳು. ಏನೋ ಇವತ್ತು 2 ದಿನ ಏನೋ 2 ದಿನ ಮನೆಯಾಗಿರ್ಬೋದು. ಮನೆ ಮಕ್ಕಳು ಮನೆ ಬರ್ದಲ್ಲೇ ಎಲ್ಗೆ ಹೋಗ್ತಾರೆ? ಅದಕ್ಕೇನೆ 2 ದಿನ ಬಂದಿರೋದಕ್ಕೇನೆ ಅಲ್ಲಿ ಹಿಂಗೆ ಹೇಳಿದೀಯ ಹೆಣ್ಣು ಕೊಡೋರ್ಗೆ. ನಿನ್ನ ಬಾಯಕ್ಕೆ ಕೊಳ್ಬೇಡ, ನಾನು ಯಾಕೆ ಕೇಳಕ್ಕೆ ಹೋಗಾನೆ ಹೇಳು? ಅವ್ರ ತಿಕ್ಕ ನೋಡಿಲ್ಲ ಮಕ ನೋಡಿಲ್ಲ ನಿನ್ನ ಮನೆಗೆ ಏನು ಕೊಡ್ತೀವಂತ ನಮ್ಮಮ್ಮ ಬಂದಿದ್ಲು, ಯಾವನ್ ಬಂದಿದ್ನ ನನಗೆ ಅದೇ ಗೊತ್ತಿಲ್ಲ ಅಸ್ಲಿಗೆ. ನಮ್ಮನ್ನ ಯಾಕಂತೀಯ? ಅಯ್ಯೋ, ನಮ್ಮನ್ನೊಂದೊಂದು ಯಾವ ಪಾಪಕ್ಕೆ ಬೀಳ್ತೀಯ ನೀನು? ನಾವು ಯಾಕಂತ ಮಾಡಕ್ಕೆ ಹೋಗೋಣ? ನಾವು ಇಲ್ಲೋಡು, ನಾವು ಯಾವತ್ತೂ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೆ ಕೆಟ್ಟದ್ದಂತ ಮಾಡಕ್ಕೆ ಹೋಗಲ್ಲ. ನಾನು ನಿಮ್ಮ ಮನೆಗೆ ಬಂದಾರನು ನೋಡಿಲ್ಲ, ಯಾರು ಬಂದಿದ್ರು ಯಾರು ಹೋದ್ರು ಅಂತಲೂ ನಮಗೆ ಗೊತ್ತೇ ಇಲ್ಲ ಅಸ್ಲಿಗೆ. ಯಾಕಜ್ಜಿ ಏನಾಯ್ತು ಬಾ ನೋಡಮ್ಮ ರುತಮ್ಮ, ಇವ್ರ ಮನೆಗೆ ಯಾರ ಏನು ಕೊಡ್ತೀವಿ ಬಂದಿದ್ರಂತ ನಾನು ಹೇಳಿಲ್ಲ ಏನಿಲ್ಲ ಯಾತೂ. ಅವ್ರ ಮಕ್ಕ ನೋಡಿಲ್ಲ ಯಾತು ನೋಡಿಲ್ಲ ನಾನು. ಅವ್ರು ಯಾವ ಊರವ್ರು ಏನು ಯಾತ ಕೂಲ ಗೊತ್ತರ ಯಾತು ಅದೇ ಗೊತ್ತಿಲ್ಲ ನನಗೆ ಏನೇನು. ಸುಮ್ಮನೆ ಏನು ಕೊಡೋರಿಗೆ ಕೊಡಬೇಡ್ರಿ ಅಂತ ಹೇಳ್ಯಾರಿ ಅಂತ ಗುದ್ದಾಟಕ್ಕೆ ಬತ್ತಾಳಲ್ಲ. ನಾನು ಯಾಕೆ ಕೇಳಕ್ಕೆ ಹೋಗೋಣ? ಅಯ್ಯೋ ನಾವಂತ ಮಾಡಕ್ಕೆ ಹೋಗಲ್ಲ, ನಾನೆಲ್ಲ ಅಂತ ತಿಳ್ಕೊಬೇಡ ನನ್ನ. ನಾನು ಅವಾಗಲೂ ನಾನು ಹೊರಗೆ ಬಂದೆ ಹಂಗೆ ಮಕ ನೋಡ್ಬೇಕಂತು ಬಿಡು. ನಾವು ಹೇಳಿಲ್ಲ ನಮ್ಗೇನಾಗದಂತ ನಾನು ಸುಮ್ಮನೆ ಬಂದೆ ಕಣಂತೆ. ನನ್ನ ಮಕ ನೋಡ್ಕೊಂಡು ಹಂಗೆ ಬೈಕೆಂತೈತಿ ಅಮ್ಮ. ಇಲ್ಲಡಕ್ಕ, ನೀನು ಸುಮ್ಮನೆ ಮಾತಾಡಬಾರ್ದು. ಯಾರು ಏನು ಎತ್ತ ಅಂತ ಹೇಳಿ ಕಂಡಿಡ್ದು ಮಾತಾಡ್ಬೇಕು. ಅವ್ರನ್ನ ಕರ್ಕೊಂಬಂದು ಕೇಳೋದಿಲ್ಲ. ಕರ್ಸಜ್ಜಿ ಅವ್ರನ್ನ ಕರೆಸ್ತೀನಿ ನೋಡಿ, ಎಳ್ಕೊಂಬತ್ತೀನಿ. ಅವ್ರು ಯಾರು ಹೋಗ್ತಾರೆ ಇಲ್ಲಿ ಫೋನ್ ನಂಬರ್ ಕೊಡೆ, ಇಲ್ಲಿ ಎಳ್ಕೊಂಬತ್ತೀನಿ. ನಾನು ಏನನ್ನು ಹೇಳ್ಕೊಟ್ಟಿದ್ದೀನಿ ಮತ್ತೆ ಹೇಳ್ದಲ್ಲ ಅದು ಹೆಂಗೆ ಅಂತಾರೆ ಕೊಡ್ತೀವಿ ಅಂತ ಹೇಳೋದಾರು. ಅಲ್ಲ ಇವಾಗ ಫೋನ್ ಮಾಡಿ ಕೊಡಲ್ಲ ಅಂತಂದ್ರೆ ಏನು ಅರ್ಥ? ಕೊಡಲ್ಲ ಅಂತ ಹೇಳಿರಿ ಅಕ್ಕ. ನೀನು ಸುಮ್ಮನೆ ಮಾತಾಡಬಾರ್ದು, ಕಂಡು ಮಾತಾಡಬೇಕು. ಯಾರು ಹೇಳ್ಕೊಟ್ಟವ್ರು ಏನು ಅಂತೇಳಿ. ಸುಮ್ಮನೆ ನೀನು ಮಾತಾಡಿದರೆ ಅಷ್ಟೇ ನೋಡು. ನಾನು ಬೆಳಗ್ಗೆ ಹೊರಗೆ ಬಂದೆ ಅವಾಗಲೂ ಹಂಗೆ ಮಾತಾಡ್ತಾ ಇದ್ದೆ ನೀನು. ನಾನು ಬಿಡು ನಮ್ಗೇನಾಗಣ ಅಂತೇಳಿ ಸುಮ್ಮನೆ ಹೋಗಿದ್ದೀನಿ. ಸುಮ್ಮನೆ ಅಕ್ಕ, ಸುಮ್ಮನೆ ಕಾಣ್ದಿಲ್ಲದು ಮಾತಾಡಕ್ಕೆ ಹೋಗ್ಬಾರ್ದು ಯಾರ ಬಗ್ಗೆ ನಿಂಗೆ ಹೆಸರಿಕ್ಕಿ. ಸುಮ್ಮನೆ ಅವ್ರಿಗೆ ನಿನ್ಗೇನಾನ ಸುಮ್ಮನೆ ನೀನು ಮಾಡಿಲ್ಲದೆಲ್ಲ ನಾನು ನಿನ್ನ ಬಗ್ಗೆ ಅವ್ರು ಮಾತಾಡಿದ್ರೆ ನೀನು ಬೇಜಾರಾಗಲ್ವಾ? ನಾವಂತ ಮಾಡಕ್ಕೆ ಹೋಗಲ್ಲ ಕಣಮ್ಮ. ನಾವು ಅಂತ ಮಾಡಲ್ವೇ? ನಾವು ಅಂತ ಮಾಡಲ್ಲ. ನಾನು ಯಾವತ್ತೇ ಆಗಲ್ಲ ಅಂತ ಮಾಡಕ್ಕೆ ಹೋಗಲ್ಲ. ನಾನು ಯಾರು ಗೊತ್ತಿಲ್ಲದ್ದು ಯಾಕೆ ಹೇಳೋಣ? ಯಾರಿಗೆ ಹೇಳೋಣ ಹೇಳು? ನನಗೆ ಗೊತ್ತಿಲ್ಲದ್ದು ಅವರೇ ಎಲ್ಲನ ಹುಡುಗಿ ಪಡಿಗೆ ಒಪ್ಲಿಲ್ವೇನೋ ಅದಕ್ಕೆ ಬೇಡ ಅಂದ್ರೆ ಬಿಡ್ರತ್ತೆ. ಯಾಕೆ ಗುದ್ದಾಡ್ತೀರಿ? ಇಲ್ಲ ಯಾರೋ ಹೇಳ್ಕೊಟ್ಟವ್ರು ಅದಕ್ಕೆ ಮತ್ತೆ. ಬಿಡು, ನೀವು ಹೇಳ್ಕೊಟ್ಟಿಲ್ಲ ಅಂದ್ರೆ ನಿಮ್ಗೇನಾಗಣ? ಮತ್ತೆ ನಮ್ಮ ಅಕ್ಕ ನೋಡಿ ಬೈಕ್ಯಂತೆ. ನಮ್ಮನಲ್ದಲ್ಲಿ ನೀನು ಯಾರನ್ನೂ ಬೈಕ್ಯಮಲ್ಲ ಶಿಲ್ಪಿ. ಇನ್ನು ನಾನು ಹೇಳ್ತೀನಿ ನೋಡು, ನಮ್ಮನಲ್ದಲ್ಲಿ ನೀನು ಯಾರನ್ನೂ ಬೈಕ್ಯಮಲ್ಲ. ಆಗ್ದಿಲ್ದಾರೆ ಯಾರು ನಾವೇನು? ಆಗ್ದಿಲ್ದಾರೆ ಯಾರ ಹೇಳ್ಕೊಟ್ಟವ್ರೆ? ಆಗ್ದಿಲ್ದಾರೆ ಯಾರ ಹೇಳ್ಕೊಟ್ಟವ್ರೆ? ಆಗ್ದಿಲ್ದಾರೆ ಇರೋರು ಯಾರು? ನಾವೇ ತಾನಿ. ಮಕ್ಕ ನೋಡಿ ನಾವು ಎದ್ರಿ ಕುಕ್ಕಮ್ಮಕ್ಕಿಲ್ಲ, ಬರೋಕ್ಕಿಲ್ಲ ಹೊರಕ್ಕೆ. ನಾನು ನನ್ನ ಸೊಸೆ ಓಡಾಡೋಕ್ಕಿಲ್ಲ, ನಮ್ಮ ಬರೋಕ್ಕಿಲ್ಲ. ಪಿಟಿ ಬಾಯ್ ಇಂಗ್ಲೀಷನ್ ಬೈಕ್ಯಮದು. ಇವೆಲ್ಲ ಸರಿಯಾಗಲ್ಲ. ಆಗ್ಲಲ್ಲ ಜಾಕೊಂದ್ಸತಿ ಬೈಕ್ಯಮದು. ಅದೇನಾಯ್ತು? ನೀನು ಬೇಕಾದ್ರೆ ಎದ್ರಿ ಬದ್ರಿ ಬೈದಾಳ. ಆಗ್ಲಲ್ಲ ನೀನು ಪಿಟಿ ಬೈಕ್ಯಮದು. ಇವೆಲ್ಲ ಸರಿಯಾಗಲ್ಲ ನನಗೆ. ನಾನೇನು ನಿನ್ನೊಂದಿಲ್ಲ, ಹೋಗು. ಹೆಸ್ರಿಗೆ ಮಾತಾಡಿದ್ರೆ ಬರ್ಬೇಕು ನೀವು. ಹೆಸ್ರಿಗೆ ಮಾತಾಡೋದೇನು ನೀನು ಅಂತೀಯಲ್ಲ, ಅಂತಿರೋದಕ್ಕೆ ಮತ್ತೆ ಮಾತಾಡ್ತಾ ಇರೋದು. ಸುಮ್ಮನಿದ್ರೆ ಯಾರು ಮಾತಾಡ್ತಾರೆ? ನಾವು ಸುಮ್ಮನೆ ಯಾರ್ತಾಗೂ ಮಾತಾಡಕ್ಕೆ ಹೋಗಲ್ಲ. ನೋಡಿದ್ರಲ್ಲ ವೀಕ್ಷಕರು, ಯಾರೋ ಇವ್ರ ಮನೆಗೆ ಹೆಣ್ಣು ಕೊಡ್ತೀವಿ ಅಂತ ಬಂದಿದ್ರಂತೆ. ಇವಾಗ ಕೊಡಲ್ಲ, ನಾವಿನ್ನು ಓದಿಸ್ತೀವಿ ಅಂತ ಏನೋ ಹೇಳೋರಂತೆ. ಅದಕ್ಕೆ ನೀವೇ ಹೇಳಿರೋದು ಅಂತೇಳಿ ಹಿಂಗೆ ನನ್ನ ಮೇಲೆ ಜಾಗ್ಲಕ್ಕೆ ಬಂದವಳು. ಎದ್ದಾಗಿಂದ ಬೈಕಂತ ಇದ್ದಾಳೆ. ನಾವು ಯಾತಕ್ಕಿಂತ ಹೇಳಕ್ಕೆ ಹೋಗೋಣ? ನಾನು ಇಂಥವು ಹೇಳಕ್ಕೆ ಹೋಗಲ್ಲ. ನಾನು ಯಾರಿಗೆ ಆಗಲಿ ಹೇಳು, ಇಂಥ ಎಲ್ಲ ಹೇಳಕ್ಕೆ ಹೋಗಲ್ಲ. ನನಗೆ ಗೊತ್ತಿರೋದು ಅಸ್ಲಿಗೆ ಏನು ಹೇಳಿ ಬೇಕಾದ್ರೆ ಹೇಳ್ತೀನಿ. ನಾನೀಗ ಕಂಡ್ರೆ ನಾನು ಈಗಲೇ ಹೇಳ್ತೀನಿ. ಕೊಡಬೇಡ್ದು ಅಂತ. ಒಬ್ಳು ಹೆಣ್ಮಕ್ಳ ಜೀವನ ಯಾಕೆ ಹಾಳು ಮಾಡೋಕ್ಕೆ ಕೊಡಬೇಕು ಇಂಥ ನನ್ನ ಮಕ್ಳಿಗೆ? ನಾನು ಹೇಳಿಲ್ಲ ಅಂದರೂ ಹೇಳೇದಾಳೆ ಅಂತ ಜಗಳ ಮಾಡ್ತಾರೆ. ನಾನು ದೇವರಾಣೆಗೂ ಹೇಳಿಲ್ಲ. ನಾವು ಯಾತಕ್ಕೆ ಕೇಳಕ್ಕೆ ಹೋಗೋಣ? ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.